ಕಮಿಷನವರು ಸೂಚಿಸುತ್ತಾರೆ. ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ನಾಡಿನ ಈ ದೇಶದ ಜಗತ್ತಿನಾದ್ಯಂತ ಎಲ್ಲ ಧರ್ಮದ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಎಂ ಹಿಂದಸಗೇರಿ ಮಾನ್ಯ ಮಾಜಿ ಸಚಿವರು ಹಾಗೂ ಅಂಜುಮನ್ ಅಧ್ಯಕ್ಷರು ತಮ್ಮ ಎರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನಿತರ ಕಡೆ हमारे हुजूर पैगंबर सरवर कायनात सल्लल्लाहु अलैहि वसल्लम के भूमि मुबारक का जियारत भी करते हैं. ಆದೋಸ್ಕರ ಈ ಪರಂಪರೆಯನ್ನು ನಾವು ನಮ್ಮ ದೇಶದಲ್ಲಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ತಾ ಬಂದೀವಿ. ನಾನು ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಬಾಂಧವರಿಗೆ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತೀನಿ. ನಾವು ಎಲ್ಲ ನಮ್ಮ ದೇಶ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನರು, ಅನೇಕ ಭಾಷಾ ಮಾತಾಡೋರು, ಅನೇಕ ರಂಗರೂಪದವರು, ಅನೇಕ ಧರ್ಮದ ಆಚರಣೆ ಮಾಡೋರು ಇದ್ರ ಸಹಿತ ನಾವು ಎಲ್ಲರೂ ಭಾರತೀಯರು ಎಲ್ಲರೂ ಕೂಡಿ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ. ಆ ಪರಂಪರೆ ಮುಂದುವರಿಬೇಕಂತ ನಾನು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ. ಇವತ್ತಿನ ದಿವಸ ಮುಂದೆ ಗಣೇಶೋತ್ಸವ ಬರ್ತದೆ. ಆ ಸಮಯದಲ್ಲಿ ನಾವು ಎಲ್ಲರೂ ಕೂಡಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು 26ನೇ ತಾರೀಕು बुधवार दिवस मरकजी दारुल पहले सुन्नत गौसिया से तकरीबन 55 साल से ज़्यादा 55 ವರ್ಷಕ್ಕಿಂತ ಜಾಸ್ತಿ ಆಯಿತು. ಅಲ್ಲಿಂದ ಜುಲೂಸ್ ತೆಗಿತೀವಿ. ಮಧ್ಯಾಹ್ನ 2 ಗಂಟೆಗಿಂದ ಅನೇಕ ನಾವು ಹೊರಟು ಬಂಕಾಪುರ ಚೌಟ ಆಯಿತು, ಯಲ್ಲಾಪುರ ಆಯಿತು, ಬಾರ್ದನ್ ಸಾಲ್, ಕುರುಬೈಲ್, ಭಂಡಾರಗಲ್ಲಿ, ಮುಲ್ಲಾ ಮೋನೆ, ಮುಂದೆ ಸೌನ್ಪೇಟ್, ಬಮ್ಮಪುರ್, ಸದರ್ ಸಫಾ, ಮಸ್ತಾನ್ ಸಫಾ ಹೋಗಿ ನಾವು ಆಸಾರದಲ್ಲಿ ಮುಗ್ತೀವಿ. ಅಲ್ಲೇ ಫಾತಹಾನೆ ಆಗ್ತದೆ. ಎಲ್ಲರೂ ಕೂಡಿ ನಾವು ಬರುವುದು ಸಲಾಂ ಕಳಿಸ್ತೀವಿ. ಅದೋಸ್ಕರ ನಮ್ಮ ದೇಶದ ಪರಂಪರೆ ಪ್ರಕಾರ ಎಲ್ಲರೂ ಕೂಡಿ ಈ ಹಬ್ಬ ಒಕ್ಕಟ್ಟಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರಿಗೆ ಈ ಹಬ್ಬದ ನಿಮಿತ್ತ ನಾ ಎಲ್ಲರಿಗೆ ಶುಭಾಶಯವನ್ನು ಕೋರುತ್ತೇನೆ. ಪ್ರಾರ್ಥನೆಯನ್ನು ಮಾಡುವುದು ಎಲ್ಲ ಥರ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಲಿ, ಎಲ್ಲರಿಗೆ ಸಹಾಯ ಆಗುವಂಥ ಹಾರೈಸಿ ಈ ಅವಕಾಶವನ್ನು ಕೊಟ್ಟದ್ದಾಗೆ ನಾನು ಮೇಲೆ ಕುರಿತ ಎಲ್ಲ ಸಮಾಜದ ಹಿರಿಯರಿಗೆ, ಧರ್ಮಗುರುಗಳಿಗೆ ಹಾಗೂ DCP ಅವರಿಗೆ, ACP ಅವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ಅಧಿಕಾರಿಗಳಿಗೆ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಕ್ಷಿಣ ಮತ್ತು ಉತ್ತರ ಉಪವಿಭಾಗದ ವತಿಯಿಂದ DCP ಮೇಡಮ್ ಅವರನ್ನು ಕರ್ಕೊಂಡು ಈ ಒಂದು ಸೌಹಾರ್ದ ಸಭೆಯನ್ನು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇರೋದು ಅತ್ಯಂತ ಸೂಕ್ತ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಇಂತಹ ಒಂದು ಪ್ರಮುಖ ವೇದಿಕೆಯಲ್ಲಿರುವಂಥ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿಗಳಾಗಿರುವಂಥ ಮೇಡಮ್ ಶ್ರುತಿ ಮೇಡಮ್ ಅವರೇ ಮತ್ತು ನನ್ನ ತಾಜುದ್ದೀನ ಗುರುಗಳವರೇ, ಅಂಜುಮನ್ನ ಪ್ರಮುಖರಾಗಿರುವಂಥ ಸಾಹೇಬ್ರೆ ಮತ್ತು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತ ಹಿರಿಯ ಹಾಗೂ ಕಿರಿಯ ವರ್ಗದವರೇ ಮತ್ತು ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳು, ಬಹುಶಃ ಸೌಹಾರ್ದ ಸಭೆಯನ್ನು ಯಾಕೆ ಮಾಡ್ತಾರೆ ಅನ್ನೋವಂಥದ್ದು ಚಿಕ್ಕಮಟ್ಟ ಅವರು ಹೇಳಿದರು. ಎಷ್ಟು ದಿನಗಳಿಂದ ಮಾಡ್ಕೊಂಡು ಬಂದರು ಅನ್ನುವಂಥದ್ದು ಹೇಳಿದರು. ಬಹುಶಃ ಹುಬ್ಬಳ್ಳಿ ಒಳಗೆ ಸೌಹಾರ್ದತೆಗೆ ಕೊರತೆ ಸಿಗಲಿಲ್ಲ ಅನ್ನುವಂಥದ್ದು ಸಹಿತ ಎಲ್ಲರಿಗೂ ಬಂದಿರುವಂಥದ್ದು. ಆದರೆ ಯಾವುದಾದ್ರೂ ಮುಸ್ಲಿಂ ಹಬ್ಬಗಳು ಬಂದು ಹಿಂದೂ ಹಬ್ಬ ಬರ್ತದೆ ಅಂತಂದರೆ ಸ್ವಲ್ಪ ಕಿಡಿಗೇಡಿಗಳು ಆಕ್ಟಿವ್ ಆಗುವಂಥ ವಾತಾವರಣದಿಂದ ಈ ಸೌಹಾರ್ದತೆಗೆ ಧಕ್ಕೆ ಬರಬಾರ್ದು ಅನ್ನುವಂಥದ್ದು ಬಹುಶಃ ಪೊಲೀಸ್ ಇಲಾಖೆ ಸೌಹಾರ್ದ ಸಭೆ ಇರ್ತಾರೆ. ಸೌಹಾರ್ದತೆ ಎಲ್ಲೂ ಹೋಗಿರೋದಿಲ್ಲ. ನಮ್ಮ ನಿಮ್ಮ ನಡುಕಿನ ಸಹೋದರತ್ವನು ಎಲ್ಲೂ ಹೋಗಿರೋದಿಲ್ಲ. ಬಟ್ ಸಹೋದರತ್ವ ಕೇವಲ ಪೊಲೀಸ್ ಇಲಾಖೆಗೆ ಇರುವಂಥದ್ದಲ್ಲ, ನಮಗೂ ನಿಮಗೂ ಸಹಿತ ನಾಗರಿಕರಾಗಿ ನಮಗೂ ಸಹಿತ ಜವಾಬ್ದಾರಿ ಅದ ಅನ್ನುವಂಥದ್ದನ್ನ ಈ ಸಭೆ ಈ ಸೂಕ್ತ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ ಬಯಸ್ತೇನೆ. ಬಹುಶಃ 2 ದಿನದಲ್ಲಿ ಈದ್ ಮಿಲಾದ್ ಹಬ್ಬ ಅದ.
ಅದರ ಆಚರಣೆಗಳು ಸುಮಾರು ಒಂದು ವಾರ ನಡೀತಾವೆ. ಮತ್ತು ನಾವು ಯಾರ್ಯಾರು ಹಿಂದೂಗಳದೀವಿ ಅಂದರೆ SC/STಗಳು ಸಹಿತ ಹಿಂದೂಗಳ ನಮ್ಮ ಜಾತಿ ಸರ್ಟಿಫಿಕೇಟ್ ಒಳಗೂ ಸಹಿತ ಇವತ್ತು ಸಹಿತ ಹಿಂದೂನ ಅದ. ಹಿಂದೂ ಸಮುದಾಯ, ಹಿಂದೂ ಮಚ್ಚಿಗೆರ, ಹಿಂದೂ ಡೋಗರ, ಹಿಂದೂ ಚಲವಾದಿ ಅಂತದ. ನಾವೆಲ್ಲ ಭ್ರಾತೃತ್ವ ಭಾವನೆಯನ್ನು ಇಟ್ಟುಕೊಂಡು ಸಂವಿಧಾನಬದ್ಧವಾಗಿ ನಡ್ಕೋಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ವಿಷಯ. ಅದಕ್ಕೆ ಯಾರ್ಯಾರು ಸ್ವಲ್ಪ ಜನ ಏನೇನೋ ವಾತಾವರಣವನ್ನು ಕ್ಷುದ್ರ ಮಾಡಬೇಕು, ಈ ಒಂದು ಸಾಮಾಜಿಕ ಅಶಾಂತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಏನೇನು ಮಾಡಿದ್ರು ಅದಕ್ಕೆಲ್ಲ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟು ಸೂಕ್ತ ಉತ್ತರವನ್ನು ಕೊಟ್ಟದ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡಿದ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಭೀಮನಮನಗಳನ್ನು ಸಲ್ಲಿಸಬಯಸ್ತೇನೆ. ಜೊತೆಗೆ ತಾವು ಮುಂಬರುವಂಥ ದಿನಗಳಲ್ಲಿಯೂ ಸಹಿತ ಅಚ್ಚುಕಟ್ಟಾದಂಥ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡೋದರ ಮೂಲಕ 100% ಶಾಂತಿ ಸೌಹಾರ್ದತೆ ಈ ಒಂದು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನೆಲೆಸುವಂಥ ನಿಟ್ಟಿನೊಳಗೆ ತಾವು ಅತ್ಯಂತ ಪ್ರಬುದ್ಧರಾಗಿ ಕರ್ತವ್ಯವನ್ನು ಪಾಲನೆ ಮಾಡ್ತೀರಿ ಎನ್ನುವಂಥ ಗ್ಯಾರಂಟಿ ನಮಗದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇವೆ. ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸುವಂಥ ಕಿಡಿಗೇಡಿಗಳು ಯಾರೇ ಇದ್ರೂ ಸಹಿತ ಅಂಥವರ ವಿರುದ್ಧ ನೀವು ಕ್ರಮ ಜರುಗಿಸೋಕೆ ನಿಂತರೆ ನಿಮ್ಮ ಜೊತೆಗೆ ನಾವು ಈ ಜವಾಬ್ದಾರಿಯುತ ನಾಗರಿಕರಾಗಿ ನಿಮ್ಮ ಜೊತೆಗೆ ನಾವು ಅದೇವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ನೀವೆಲ್ಲರೂ ಪೊಲೀಸ್ ಇಲಾಖೆ ಕೈಗೊಳ್ಳುವಂಥ ಕ್ರಮ ಮತ್ತು ನಿಮ್ಮೆಲ್ಲರ ಹಬ್ಬವನ್ನು ಅಚ್ಚುಕಟ್ಟಾಗಿ ಶಾಂತಿ ಸುವ್ಯವಸ್ಥೆಯಿಂದ ಪ್ರೀತಿ ವಿಶ್ವಾಸದಿಂದ ನಾವು ಸೌಹಾರ್ದತೆಯಿಂದ ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಹಬ್ಬವನ್ನು ಆಚರಿಸಿ ಇಚ್ಛೆಯಿಂದಲೇ ಈ ವರ್ಷ ನಾವು ಡಿಜೆಗಳನ್ನು ಕ್ಯಾನ್ಸಲ್ ತೆಗೆದು ಹಾಕಿ ಕೇವಲ ಭಕ್ತಿ ಮತ್ತು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸೋಣ. ಆ ಡಿಜೆಗಳನ್ನು ಕ್ಯಾನ್ಸಲ್ ಮಾಡಿದ್ದಕ್ಕೆ ಅಂಜುಮನ್ ಕಮಿಟಿಗೆ ಪೊಲೀಸ್ ವತಿಯಿಂದ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಶ್ರೀಧರ್ ಹೆರ್ಕಲ್ ಅವರು ಒಂದೆರಡು ಮಾತುಗಳನ್ನಾಗಿ ಆಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲೇ ಬಾರಿಗೆ ಈ ಒಂದು ಪವಿತ್ರ ಒಂದು ಈದಿಲ್ಲದ ವೇದಿಕೆಯನ್ನು ನಮ್ಮ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿಗೆ ತಮಗೂ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ಇಲ್ಲಿ ಸೇರಿದ ಎಲ್ಲ ಗುರುಗಳಿಗೂ ನಾನು ಹೇಳಕ್ಕೆ ಇಷ್ಟ ಬರ್ತೀನಿ. ಏನಪ್ಪ ಅಂದ್ರೆ ಇವತ್ತಿನ ಯುವಕರಲ್ಲಿ ಈ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಇನ್ನೂ ಹೆಚ್ಚಿನ ಜಾಗೃತಿ ಆಗಬೇಕು. ಅವರ ಬಗ್ಗೆ ನಾವು ಸವಿಸ್ತರವಾಗಿ ತಿಳ್ಕೊಂಡು ಈ ಹಬ್ಬವನ್ನು ಅವರು ಮಾಡುವಂತೆ ಇದರಲ್ಲಿ ನಾವು ಭಾಗಿಯಾಗಿ ಈ ಒಂದು ಸೌಹಾರ್ದತೆಯನ್ನು ನಾವು ಮೆರಿಬೇಕು. ಮೇರೆತು ನಾವೆಲ್ಲರೂ ಒಂದಾಗಿ ಬಾಳ್ಬೇಕಂತೇಳಿ ಏನು ನಮ್ಮ ಭಾರತ ದೇಶದ ಸಂವಿಧಾನ ಹೇಳ್ತಿದೆ, ಆ ಪ್ರಕಾರ ಯಾವುದೇ ಒಂದು ಅಹಿತಕರ ಘಟನೆ ಆಗಲಾರದಂತೆ ನಾವೆಲ್ಲರೂ ಯುವಕರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೊಹಮ್ಮದ್ ಪೈಗಂಬರ್ ಅವರನ್ನು ನೆನೆಯುತ್ತಾ ಆ ಹಬ್ಬವನ್ನು ಆಚರಿಸ್ತೀವಿ. ಅದೇ ರೀತಿ ನಡೆದ ಒಂದು ದರ್ಗಾ ಇದೆ. ಆ ದರ್ಗಾ ಒಂದು ಕರಿಯಪಟ್ಟ ದೇವಸ್ಥಾನ ಪ್ರತಿ ವರ್ಷ ಏನು ಮನೆ ಶ್ರಾವಣ ಮುಂಚೆ ಪ್ರತಿ ವರ್ಷ ಆ ದರ್ಗಾದಿಂದ ನಾವು ಅದಕ್ಕೆ ಬೇಕಾಗ್ತೀವಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಬರ್ತಿದ್ವಿ. ಅದೇ ನಮ್ಮ ಈ ಒಂದು ಮೊಹಮ್ಮದ್ ಪೈಗಂಬರ್ ಹೇಳ್ಬಿಟ್ಟಿದ್ದು. ನಾವೆಲ್ಲರೂ ಈ ಒಂದು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಶಾಂತಿಯುತದಿಂದ ನಾನು ಆಚರಿಸೋಣ ಅಂತೇಳಿ ಈ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರಿಯರಿಗೆ ಅಣ್ಣ ತಮ್ಮದರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಚಿಕ್ಕರಾದ ಹಾಗೂ ಸುಂದರಾದ ಈ ಒಂದು ಸಂದೇಶಕ್ಕೆ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳು. ಈಗ ನಗರಾಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಯುವ ನೇತಾರರಾದ ಶ್ರೀ ಜಾಕೀರ್ ಸಂಧಿ ರವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಓಕೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀ ಪೋಸ್ಟೀರ್ ಸಿಖ್ ಧರ್ಮಗುರುಗಳು ಹುಬ್ಳಿ ಅವರವರು ಮಾತನಾಡಬೇಕು. आज की इस कार्यक्रम में सभी धर्मों के लोग एकत्र हुए हैं। हिंदू, मुस्लिम, सिख, ईसाई, नानक पातशाह जी सभी धर्मों को सत्कार देके गए हैं।
पातशाह जी ने अपनी बाणी राही सभी धर्मों को सत्कार किया है। अवल हल्ले नूर पाया कुदरत के सब बंदे, एक नूर के सब जब बजा कौन भले वो मंदिर। सभी धर्मों का हम सत्कार करते हैं, सभी धर्मों को हम मानते हैं और सबका एक दूसरे का सत्कार करना चाहिए। मैं 2 शब्द बोलूँगा, ज़्यादा नहीं बोलूँगा क्योंकि समा बहुत कम है। बहुत सारे हमारे पास लोग बैठे हैं बोलने के लिए, मेहमान आए हुए हैं। और ईद सबको मुबारक हो। और ईद आपने बहुत अच्छे ढंग से मनानी है और परिवार का सत्कार करते हुए, पुलिस मुलाजिमों का सत्कार करते हुए, शहर का सत्कार करते हुए अच्छे से आपने जो भी कार्यक्रम करना है, ईद मनानी है, वो बहुत अच्छे से आपने ईद मनानी है। आप मेरी तरफ से आप सभी को ईद मुबारक हो और सबने एक दूसरे से प्यार करना है, मिल बढ़ के आपने एक दूसरे से रहना है, मिल बढ़ के आपने काम करना है, जो भी कार्यक्रम करना है। और हमारी तरफ से आपको ईद मुबारक है। जय हिंद जी, नमस्कार। ಚೆನ್ನಾಗಿ ಆದೇಶವನ್ನು ತಿಳಿಸಿದ್ದಾರೆ ಶ್ರೀ ಭೋಸಲೆ ಶಿಕ್ಷಕರನ್ನು ಅವರಿಗೆ ಇಲಾಖೆಯಿಂದ ಸುಮಾರು ಧನ್ಯವಾದಗಳು. ಈಗ ತಾಜುದ್ದೀನ್ ಮೀರಾ ಮುಸ್ಲಿಂ ಧರ್ಮಗುರುಗಳು ಈ ಸಭೆಯ ಶಾಪ ಸಭೆ ತಿಳಿಸಿ ಪರ್ಯಾಯ ಮಾತನಾಡಬೇಕು. अस्सलाम वालेकुम रहमतुल्लाहि व बरकातहू। महमूद सल्लल्लाहु अलैहि वसल्लम हमारा कर्नाटक राज्य से पुलिस ಇದು ಈ ಹಬ್ಬ ಸಲುವಾಗಿ ಮತ್ತು ಸಾರ್ವಜನಿಕ ಪೊಲೀಸ್ ಕಮಿಷನರ್ ವತಿಯಿಂದ ಇದು ಕರೆದಿದ್ದಾರೆ. ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಅಧ್ಯಕ್ಷ ಮೈಸೂರು ಮೇಡಮ್, ACP ಲಾ ಆರ್ಡರ್ ಸುವಿಧಿ ಮೇಡಮ್ ಅವರೇ, ನಮ್ಮ ಜಸ್ಟಿಸ್ ಸಿಂಗ್ ಅವರೇ, ನಮ್ಮ ಅಂಜುಮ ಸಂಸ್ಥೆ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಸಚಿವರು ಸಾಹೇಬರೇ, ಅತ್ತಾರ್ ಸಾಹೇಬರೇ, ನಮ್ಮೊಂದು ಶಿಕ್ಷಕ ಸಾಹೇಬರೇ, ಗುರು ನಮ್ಮ ಫ್ರೆಂಡು ಶಾಕಿರ್ ಸಂಧಿ ಅವರೇ, ಈ ವೇದಿಕೆ ಮೇಲೆ ಕೂತಿದ ಎಲ್ಲ ಈಗ ನಮ್ಮ ಮುಂದೆ ಕೂತಿದ ಎಲ್ಲ ಸಮಾಜದ ಹಿಂದೂ ಮುಸ್ಲಿಂ ಸಿಖ್ ईसाई दलित ಎಲ್ಲ बंधुओं ನಾನು नमस्कार। तमाम लोगों को मैं सलाम कहते हुए आपको ईद मुबारक देते हुए कि 26 तारीख को जो मिलादुन्नबी सल्लल्लाहु अलैहि वसल्लम मनाया जा रहा है, मैं बिल्कुल तकरीबन के सदर सेक्रेटरी कासिम साहब, नायब सदर और हुबली के जितने मुतदी वाला की जमात है, नौजवान हैं, उनको मुबारकबाद देता हूँ कि इस मरतबा बिलखुसूस अंजुमन इस्लाम हुबली और अंजुमन इस्लाम के सदर धारवाड़ के लोग तमाम लोगों ने मिलकर जो दीदी के लिए पाबंदी आयद की है, उससे मुसलमानों का इत्तेफाक बढ़ता है। और एक दीदी की वजह से जो परेशानी होती है, कई बूढ़े लोग घरों में हैं, उनको तकलीफ होती है, पढ़ने वाले बच्चों को एजुकेशन हासिल कर रहे हैं, उनको पढ़ने के लिए जो है आवाज़ से उनको तकलीफ होती है और उसमें फजूल खर्च होती है कि आका सल्लल्लाहु अलैहि वसल्लम की मीलाद के लिए हम लोगों को गरीबों की मदद करनी चाहिए, बेवाओं की मदद करनी चाहिए, यतीमों की मदद करनी चाहिए और दीगर जो है भलाई कामों में तबीयतों के लिए, मेडिकल हेल्थ के लिए लोगों की खिदमत करने का एक हसीन मौका है। कि डीजे में जो पैसे लगाकर हमको वेस्ट करते थे, मैं समझता हूँ नौजवानों को इस बात की समझ आ गई होगी कि जो अपने मोहल्ले में जो पैसे जमा करके जो डीजे के लिए जो खर्च करते थे, वो पैसे भलाई कामों में लगाएं। आज ज़रूरत है हिंदुस्तान में, इस रियासत में और शहर में तमाम हिंदू मुसलमान सिख ईसाई दलित और तमाम लोग मिलकर ईदों में किसी भी मजहब की ईद हो, अब आने दिनों में गणेश चतुर्थी आती है, दशहरा आता है, दिवाली आती है, क्रिसमस आता है और दीगर गुरु नानक डे आता है। तमाम जो ईदें होती हैं लोगों के लिए एक पैगाम देना चाहिए कि भाई हर मजहब वाले मिलकर यहाँ पे एक दूसरों की ईदों में मुबारकबाद देते हैं और मिलजुल कर हम लोग उनके साथ रहते हैं। बहरहाल मैं पुलिस डिपार्टमेंट के तमाम ऑफिसरों का शुक्रिया अदा करता हूँ कि बिल्कुल कम वक्त में उन्होंने आज मौजूद बुलाया, जो आज लोगों को एक पैगाम देने के लिए आज हमारे दरमियान में किसी मसरूफियात की वजह से शायद वो चेतन रूप चले गए और पुलिस कमिश्नर साहब अपनी मसरूफियात की वजह से बनाए हैं। जो भी आए हैं ये अल्लाह ताला अपने हबीब के सत्ते में हम तमाम लोगों को यहाँ जमा किया है। एक ईद को बिलखुसूस शांति और पैगाम का देते हुए हुजूर का पैगाम दरूद और सलाम नात शरीफ पढ़ते हुए एक अच्छा मैसेज दें ताकि हुबली में मुसलमान भी चाहते हैं कि हम लोग शांति चाहते हैं,
दीगर कौमों के साथ ख़त्म से ख़त्म मिलाते हुए हम होली को अमन और शांति का पैगाम देते हुए पूरे कर्नाटक और पूरे हिंदुस्तान में होली में एक मिसाल कायम करेंगे। हमारा देखते हुए अतराफ और अफरान के लोग जो डीजे का इस्तेमाल कर रहे हैं उनको भी इससे समझ आएगी कि भाई होली खाबाड़ में बंद है। अब हम लोग भी इस डीजे का निज़ाम को ख़त्म करके सादगी के साथ मनाएंगे। तो पुलिस डिपार्टमेंट का और हमारे एम्बुलेंस के सदर और आकिम का, धारवाड़ के सदर और आकिम का मैं शुक्रिया अदा करता हूँ और मुबारकबाद देते हुए आप तमाम लोगों का मैं मशकूर ममनून हूँ कि आप लोगों ने एक जहती का जो सबूत दिया है। आने वाली दिन में इसी तरह हमारे शहर में अमन बाकी होने के लिए आप एक होकर नेक होकर काम करेंगे। उम्मीद करते हुए मैं बार बार रब्बुल इज़्ज़त में दुआ करूँ कि अल्लाह ताला हमें और आपको एक बनाए और नेक बनाए। अस्सलाम वालेकुम। ಹಬ್ಬ ಹರಿದಿನಗಳನ್ನು ಶಾಂತಿಯುತವಾಗಿ ಆಚರಣೆ ತಪ್ಪುಗಳು ಆಗಬಾರ್ದು. ತಪ್ಪಿನಿಂದ ಸಮಾಜದ ಸ್ವಾಸ್ಥ್ಯಗಳು ಹಾಳಾಗುತ್ತವೆ ಅಂತ ಹೇಳಿ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಶ್ರೀ ತಾಜುದ್ದೀನ್ ಪೀರಾರ್ ಅವರಿಗೆ ಇಲಾಖೆ ವತಿಯಿಂದ ತುಂಬುವುದಾದ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ DCP ಮೇಡಮ್ ಆದ ಶ್ರೀ ಶ್ರುತಿ NS ಮೇಡಮ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದಾದ ಮಾತ್ರ ಆಡಬೇಕಂತ ಕೇಳ್ಕೊತಾರೆ. जय भीम, अस्सलाम वालेकुम रहमतुल्लाहि व बरकातुहू। ಇವತ್ತು ತಾವೇನಿ ಈದ್ ಮಿಲಾದ್ ಹಬ್ಬದ ಸೌಹಾರ್ದ ಸಭೆ, ಈ ಸಭೆಯನ್ನು ನಮ್ಮ ಪೊಲೀಸ್ ಕಮಿಷನರೇಟ್ ಈ ಭಾಗದ ತಾವೇನು ಈ ಸಭೆಯನ್ನು ಹಮ್ಮಿಕೊಂಡಿದ್ದೀರಿ, ಮೊದಲನೇದಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಏನಿ ವೇದಿಕೆ ಮೇಲೆ ಆಸೀನರಾದಂತಹ ಪ್ರತಿಯೊಬ್ಬ ನಮ್ಮ ಧರ್ಮಗುರುಗಳಿಗೆ, ಅದೇ ರೀತಿ ನಮ್ಮ ಸಹೋದರರಿಗೆ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ತಾವು ಕರೆಯದೇ ಇದ್ರೂ ಕೂಡ ನನಗೆ ನಮ್ಮ ACP ಸಾಹೇಬರು, ಅದೇ ರೀತಿ ನಮ್ಮ ಕಸ್ಬಾಪೇಟೆ ಇನ್ಸ್ಪೆಕ್ಟರ್ ಸಾಹೇಬರು ಹೇಳ್ತಾ ಇದ್ರು, ಎಲ್ಲೋದ್ರೂ ಕೂಡ ನಾವು ಮಾತಾಡಬೇಕು. ಇದನ್ನ ನಮ್ಗೆ ಅವಾಗ ಹೇಳ್ಕೊಡ್ತಾ ಇದ್ರು. ಅವರು ನಮ್ಮ ಧರ್ಮಗುರುಗಳ ಹೇಳ್ತಿಲ್ಲ. ಯಾಕಂತಂದ್ರೆ ಈ ಒಂದು ವಿಚಾರವಾಗಿ ಹೇಳ್ಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಹೇಳ್ಬೇಕಂತಂದ್ರೆ ನಾವು ಮೂಲೆಯಲ್ಲಿ ಕೂತ್ರೆ ಮೂಲೆ ಗುಂಪಾಗ್ತೀವಿ. ಜನರ ಮಧ್ಯದಲ್ಲಿ ಬಂದ್ರೆ ಏನು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಆ ಒಂದು ವಿಷಯದ ಪರವಾಗಿ ಹೇಳ್ಬೇಕಂತಂದ್ರೆ ತಾವೇನಿ ಇವತ್ತು ಎಲ್ಲ ನೋಡ್ತಾ ಇದ್ವಿ ರಾಜಕಾರಣಿ ಯಾವ ತರ ಆಗ್ತಾ ಇದೆ. ಇವತ್ತು ಹಿಂದೂ ಮುಸ್ಲಿಂ ಅನ್ನೋದು ಇವತ್ತು ಕೂಡ ನಮ್ಮ ಹುಬ್ಬಳ್ಳಿಯಲ್ಲಿ ಆ ತರ ಒಂದು ದೊಡ್ಡ ಘಟನೆಗಳು ಹಿಂದೂ ಮುಸ್ಲಿಂ ಬಗ್ಗೆ ಈ ತರ ಒಂದು ಇನ್ನೊಂದು ದ್ವೇಷದ ಕೋಮಿನ ಈ ಸಂದರ್ಭಗಳು ಆಗಿದೆ ಅನ್ನೋದ್ರ ಯಾವಾಗಲೂ ಇತಿಹಾಸ ಇಲ್ಲ. ನಾವು ಕಾಣ್ತಾ ಇದೀವಿ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಇದೇ ಮೊಹರಂ ಹಬ್ಬ ಬಂತಂದ್ರೆ, ಇದೇ ಗಣೇಶ ಚತುರ್ಥಿ ಬಂತಂದ್ರೆ ಒಂದು ಪಂಚಗಳು ಅಂದ್ರೆ ಮೊಹರಂ ದೇವರುಗಳು, ಅದೇ ರೀತಿ ನಮ್ಮ ಗಣೇಶನ ವಿಗ್ರಹ, ಇವು ಎರಡನ್ನೂ ಸೇರಿಸಿ ಆ ಒಂದು ಪೂಜೆ ಮಾಡುವ ಸಂದರ್ಭಗಳು ಕೂಡ ನಮ್ಮ ಹಳೆ ಹುಬ್ಬಳ್ಳಿಯಲ್ಲಿ ಇದಾವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮಾರ್ಕೆಟ್ನಲ್ಲಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಒಂದು ಹಿಂದೂ ಮುಸ್ಲಿಂ ಅನ್ನೋದು ಒಂದು ಒಳ್ಳೆ ಬಾಂಧವ್ಯವಿದೆ. ಆದ್ರೆ ವಿನಾಕಾರಣ ರಾಜಕಾರಣಿಗಳು ಯಾವ್ದಾವ್ದು ಏನೋ ಆಗದೆ ಇರುವಂತ ವಿಷಯಗಳನ್ನ ತೆಗೆದುಕೊಂಡು ಸುಮ್ಮನೆ ರಾಜಕಾರಣಿ ಮಾಡ್ತಾ ಇದ್ದಾರೆ ಹೊತ್ತು ಇನ್ನೊಂದು ಇದಕ್ಕೆ ಹೇಳ್ಬೇಕಂತಂದ್ರೆ ಒಂದು ಮುಸ್ಲಿಮ್ಸ್ ಯುವಕನಿಗೆ ಒಂದು ಹಿಂದೂ ಯುವಕನ ಒಂದು ಸಪೋರ್ಟ್ ಎಷ್ಟೋ, ಒಂದು ಹಿಂದೂ ಯುವಕನಿಗೆ ಒಂದು ಮುಸ್ಲಿಮ್ಸ್ ಹುಡುಗನ ಸಪೋರ್ಟ್ ಕೂಡ ಅಷ್ಟೇ ಇದೆ ಇಲ್ಲಿ. ಯಾಕಂತಂದ್ರೆ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ರಾಜಕಾರಣ ನಡೆಯುತ್ತೆ. ಆದ್ರೆ ಯಾಕಂತಂದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಕೂಡ ಇಲ್ಲೇ ನಾನು ಇಂದ್ರಾನಗರದಲ್ಲಿ ಇರ್ತೀನಿ, ಅಲ್ಲೇ ನಾನು ಎದುರು ಇಂಡಿಯನ್ ಸಾಹೇಬ್ರನ್ನ ನೋಡ್ತಾ ಇದ್ದೀನಿ. ನಮ್ಮ ಪಕ್ಕದಲ್ಲೇ ನಮ್ಮ ಕಾದಿರಿ ಭಾಷಾಪುರ ಸಾಹಿತ್ಯ ನೋಡ್ತಾ ಇದ್ದೀವಿ. ಇವರು ನಮ್ಗೆ ಒಂದು ತಾಯತ್ ಹಾಕಿದ್ರೆ ಅದು ನಮ್ಗೆ ಆರಾಮಾಗುತ್ತೆ ಅನ್ನೋ ಒಂದು ನಂಬಿಕೆ. ಯಾಕಪ್ಪ ಅಂತಂದ್ರೆ ಮುಸ್ಲಿಂ ಗುರು ಅನ್ನೋದಲ್ಲ, ಭಕ್ತಿ. ಹಾಗೆ ಭಕ್ತಿನಲ್ಲಿ ಬರ್ತಾ ಇದ್ದೀನಿ ಹೊರತು ಯಾರ್ಯಾರ ಬಗ್ಗೆ ಈಗ ರಾಜಕಾರಣಿ ನಡೆಸ್ತಾ ಇದ್ದಾರೆ. ಅದ್ರ ಸಲುವಾಗಿನೇ ಈ ಒಂದು ವಿಷಯವಾಗಿ ಯಾರು ಈ ಒಂದು ಗಣೇಶ ಹಬ್ಬದ ಮೊದಲಾಗಿ ಅಂಜುಮನ್ ಸಂಸ್ಥೆಗೆ ಧನ್ಯವಾದಗಳು ಹೇಳಬೇಕು. ಯಾಕಪ್ಪ ಅಂತಂದ್ರೆ ತಾವೇನು ಈ ಡಿಜೆ ಒಂದು ವಿಷಯದ ಪರವಾಗಿ ಅದೇ ಡಿಜೆಗೆ ಇನ್ವೆಸ್ಟ್ ಮಾಡುವಂತ ಒಂದು ಡಿಜೆ ಹಚ್ಚಿದ್ರೆ ಮಿನಿಮಮ್ ಏನಿಲ್ಲ ಒಂದು 50,000 1 ಲಕ್ಷ ರೂಪಾಯಿ ಆಗುತ್ತೆ. ಈ ತರ ಒಂದು ಡಿಜೆಗಳು ಸುಮಾರಾಗಿ ಆ ಒಂದು ದಿನ ಒಂದು 20 ರಿಂದ 25 ಡಿಜೆಗಳು ಹುಬ್ಬಳ್ಳಿಯಲ್ಲಿ ನಡೀತವೆ. ಅದೇ ರೀತಿ ಆ ಒಂದು ಹಣದಿಂದ ತಾವು ಹೇಗೆ ಬಡ ಮಕ್ಕಳಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ.
ಆ ಒಂದು ಉದ್ದೇಶಕ್ಕೆ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಅದೇ ರೀತಿ ಕೂಡ ನಾವು ಮಾಡ್ಬೋದು. ಗಣೇಶ ಹಬ್ಬ ಬಂತಂದ್ರೆ ನಾವು ಇದನ್ನೇ ಮಾಡ್ತೀವಲ್ವಾ? ಯಾಕೆ ಸರ್ ನಾವು ಕೂಡ ಇದೇ ಟಿವಿನ ಬಂದ್ ಮಾಡ್ಬೋದಲ್ವಾ? ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಇದೇ ಟಿವಿನ ಬಂದ್ ಮಾಡಿ ಇದೇ ಹಣವನ್ನ ನಾವು ಕೂಡ ಒಂದು ಬಡ ಭಕ್ತರಿಗೆ ಅದರಲ್ಲಿ ನಾವು ಒಂದು ದುಡ್ಡನ್ನು ಸಹಾಯ ಮಾಡಬಹುದಲ್ವಾ? ಅದ್ರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾತು ಹೇಳ್ತಾ ಇದ್ದೀನಿ. ನನಗೆ ಈ ಒಂದೆರಡು ಮಾತುಗಳನ್ನಾಡೋದಕ್ಕೆ ಕೆಲವು ಮಾಡಿಕೊಟ್ಟಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಜೈ ಭೀಮ್. ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲ ನೆಚ್ಚಿನ ಡಿಸಿ ಮೇಡಮ್ ಶ್ರೀ NS ಮೇಡಮ್ ಅವರು ಈ ಸಭೆಯಲ್ಲಿ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದೆ ಅಲ್ಲ? ಹಾಗೆ ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಡಿಯೋ ಮಾಡೋದಲ್ಲ, ವಿಡಿಯೋ ಮಾಡಬೇಡಿ ಆಯ್ತು. ಅದು ವಿಡಿಯೋ ಆಗ್ತೀವಿ. ಮೊದಲು ಹರಿದಾಡಿದ್ರೆ ಕಷ್ಟ, ಹರಿದಾಡಿಸ್ಬೇಡಿ. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಶ್ರೀ ಲಕ್ಷ್ಮಣ್ ನಾಯಕ್ PI ಕಸ್ಬಾಪೇಟ್. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಮ್ಮ ಈ ಒಂದು ನಮ್ಮ ಪೊಲೀಸ್ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪೊಲೀಸ್ ವತಿಯಿಂದ ನಮ್ಮ ಸಾಗರ ವತಿಯಿಂದ ಈ ಒಂದು ಶಾಂತಿ ಸಭೆಗೆ ಕೂಗುಟ್ಟು ನಮ್ಮ ಉತ್ತರ ಮತ್ತು ದಕ್ಷಿಣದ ಭಾಗದ ಎಲ್ಲ ಸಮಾಜದ ಮುಖಂಡರು ಇಲ್ಲಿ ಆಗಮಿಸಿದಿರಿ. ನೀವು ಆಗಮಿಸಿ ತಮ್ಮ ಸಲಹೆಗಳನ್ನು ನೀಡಿದ್ದೀರಿ. ತಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಎಂದಿಗೂ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ, ಇಂಥ ಸಮಯದಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಮೊಹಮ್ಮದ್ ಪೈಗಂಬರ್ ಸಾಹೇಬರ ಅವರ ಹುಟ್ಟಿದ ದಿನವನ್ನು ನಾವು ಆಚರಣೆ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನು ನಾವೆಲ್ಲರೂ ಒಳಗೊಳಿಸ್ಕೋಬೇಕು. ಅವರ ಆಚಾರ ವಿಚಾರಣೆಗಳನ್ನು ನಾವು ಒಳಗೊಳಿಸ್ಕೊಂಡ್ರೆ ನಮ್ಮ ಜೀವನ ಮತ್ತು ನಮ್ಮ ಸಮಾಜ ಎಲ್ಲ ತುಂಬ ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ನಡೆಯುತ್ತೆ ಅನ್ನೋ ದೃಷ್ಟಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಹಬ್ಬದ ಶಾಂತಿ ಸಭೆಗೆ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಮತ್ತು ನಡೆಯುವಂಥ ಸಂದರ್ಭಗಳು ಏನಾದರೂ ಬಂದರೆ ನಾವು ನೀವೆಲ್ಲ ಸೇರಿ ಅದನ್ನು ಅಲ್ಲೇ ಚೂಟಾಕಬೇಕು ಅನ್ನೋ ದೃಷ್ಟಿಯಿಂದ ಹಬ್ಬ ಚೆನ್ನಾಗಾಗಲಿ, ಎಲ್ಲರೂ ಶಾಂತಿಯಿಂದ ಬದುಕಬೇಕು, ಬಾಳಬೇಕು ಅಂತೇಳಿ ನಾವು ಈ ಒಂದು ಕರೆಗೆ ಈ ಕರೆಗೆ ಬಂದಂಥ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಪೊಲೀಸ್ ಸಾಹೇಬರು, ಹಿರಿಯರು ಮತ್ತು ಎಲ್ಲ ಮುಖಂಡರು ಹಾಗೂ ಮತ್ತು ನಮ್ಮ ಹಿಂದೂ ಸಮಾಜದ ಮುಖಂಡರು ಮತ್ತು ನಮ್ಮ ಸಿಖ್ ಸಮಾಜದ ನಮ್ಮ ಮುಖಂಡರು ಎಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ಕಮಿಷನರ್ ಸಾಹೇಬ್ ವತಿಯಿಂದ, DCP ಸಾಹೇಬ್ ವತಿಯಿಂದ, ನಮ್ಮ ಪೊಲೀಸ್ ವತಿಯಿಂದ ಉತ್ಪೂರ್ವವಾದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಒಂದು ಸಭೆಗೆ ನಮ್ಮ ಉತ್ತರ ಮತ್ತು ಈ ಒಂದು ಸಭೆಗೆ ನಮ್ಮ ಸಾಹೇಬರ ಒಂದು ಇದರಲ್ಲಿ ಅನುಪಸ್ಥಿತಿಯಲ್ಲಿ ಸಾಹೇಬರ ಹೆಲ್ತ್ ಚೆನ್ನಾಗಿರಲಿಲ್ಲ. ಹೆಲ್ತ್ ಇದರಿಂದ ಸಾಹೇಬರು ಬರೋಕ್ಕಾಗಿಲ್ಲ. ಸಾಹೇಬರಿಗೂ ಈ ಒಂದು ಸಭೆ ಆಚರಣೆ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಶಶಿಕುಮಾರ್ ಸಾಹೇಬರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಸೌಹಾರ್ದತೆಯ ಮೂರ್ತಿ ಮತ್ತು ಶಾಂತಿಯ ಒಂದು ಸಂಕೇತ ಆದಂಥ ನಮ್ಮ ಮೇಡಮ್ DCP ಮೇಡಮ್ ಈ ಹುಬ್ಬಳ್ಳಿ ಧಾರವಾಡಕ್ಕೆ ದೇವರೇ ಎಲ್ಲ ಕರ್ಕೊಂಡಿದ್ದಾರೆ ನಮ್ಮ ಮೇಡಮ್ ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ ಅಂತ ಒಂದು ಮೇಡಮ್ ಅವರ ಒಂದು ಗುಣ, ಆ ಒಂದು ಗುಣ ನಮಗೆ ನಿಜವಾಗ್ಲೂ ಹುಬ್ಬಳ್ಳಿ ಧಾರವಾಡ ಜನರಿಗೆ ಒಂದು ತುಂಬ ಒಳ್ಳೆಯ ಸಂಕೇತ ಮೇಡಮ್ ಬಂದಿರೋದು ಅಂತ ಹೇಳ್ತಾ ಮೇಡಮ್ ಅವರಿಗೂ ಈ ಒಂದು ಸಭೆಗೆ ಆಗಮಿಸಿ ನಮಗೆ ಮಾರ್ಗದರ್ಶನ ನೀಡಿ ಈ ಒಂದು ಸಭೆ ಆಚರಣೆ ಮಾಡಲಿಕ್ಕೆ ಮೇಡಮ್ ಹೇಳಿದ್ದಾರೆ. ಮೇಡಮ್ ಅವರು ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಧನ್ಯವಾದಗಳು. ಹಾಗೆ ಈ ಒಂದು ಸಭೆಗೆ ಬಂದಂಥ ನಮ್ಮೆಲ್ಲ ಮುಖಂಡರು, ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಈ ಭಾಗದ ಕಸ್ಬಾಪೇಟೆ, ಬೆಂಡಿಗೇರಿ, ಗಟ್ಟಿಕೇರಿ, ಟೌನು ಮತ್ತು ಉತ್ತರ ವಿಭಾಗದ ಎಲ್ಲ ಮುಖಂಡರು ಈ ಸಭೆಗೆ ಆಗಮಿಸಿದ್ರಿ. ನಿಮಗೂ ನಮ್ಮ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಅಂತ ನಮಗೆ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ನಾವೆಲ್ಲರೂ ಮೊಹಮ್ಮದ್ ಪೈಗಂಬರ್ ಸಾಹೇಬರ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಅಂತೇಳಿ ನಿಮಗೂ ಇಲ್ಲಿ ಬಂದಿದ್ದಕ್ಕೆ ಮತ್ತು ನಿಮ್ಮ ಹಿತಚಿಂತನೆಯನ್ನು ನಿಮ್ಮ ಅನಿಸಿಕೆಗಳನ್ನು ನೀಡಿದ್ದಕ್ಕೆ ನಾವು ನಮ್ಮ ಇಲಾಖೆ ವತಿಯಿಂದ ನಿಮಗೆ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀವಿ. ಹಾಗೆ ಈ ಒಂದು ಸಭೆಗೆ ಮೆರಗಂದರೆ ನಮ್ಮ ಮೀಡಿಯಾದವರು
ಅವರೇ ಹೆಚ್ಚಿನ ಪ್ರಚಾರವನ್ನು ನೀಡಿ ಇದು ಶಾಂತಿಯನ್ನು ಕಾಪಾಡುವಂಥ ಒಂದು ಮೀಡಿಯಾ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ, ನಮ್ಮ TV ಮೀಡಿಯಾದವರಿಗೂ, ಸೋಷಿಯಲ್ ಮೀಡಿಯಾದವರಿಗೂ ಎಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಈ ಒಂದು ಸಭೆಗೆ ಆಗಮಿಸಿ ನೆರವನ್ನು ನೀಡಿದ್ದಾರೆ. ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ, ಎಂಥ ಟೈಮಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಿಮಗೆ ಒಂದು ಭರವಸೆ ನೀಡಲಿಕ್ಕೆ ಇಷ್ಟು ಜನ ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಅವ್ರಿಗೂ ಕೋರಿ ಬಾಬಾ ಪೈಗಂಬರ್ ಸಾಹೇಬ್ ಅವ್ರಿಗೂ ಒಳ್ಳೆಯ ಮಾರ್ಗದರ್ಶನ ಮತ್ತು ಅವ್ರ ಆಶೀರ್ವಾದ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಎಲ್ಲರ ಮೇಲೆ ಇರಲಿ ಅಂತೇಳಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೊಮ್ಮೆ ನಾವು ನೀವೆಲ್ಲ ಸೇರಿ ಈದ್ ಮಿಲಾದ್ ಹಬ್ಬವನ್ನು ತುಂಬ ಶಾಂತಿಯುತವಾಗಿ ಸಂತೋಷದಿಂದ ಆಚರಣೆ ಮಾಡೋದು ಹೇಳ್ತಾ ಮತ್ತೊಮ್ಮೆ ನೀವೆಲ್ಲ ಧನ್ಯವಾದಗಳು ಹೇಳಿ ಈ ಸಭೆಗೆ ಮುಕ್ತಾಯಗೊಳ್ತೀವಿ. ಈ ಅನೇಕ ಧರ್ಮ, ಅದೇ ರೀತಿ ವಾತಾವರಣ, ಪರಿಸರ ಎಲ್ಲ ಬದಲಾವಣೆ ಇದ್ದರೂ ಏಕತೆಯಿಂದ ಸಾಧಿಸಲಿಕ್ಕೆ ನಮ್ಮ ಸಂವಿಧಾನವೇ ಕಾರಣ. ಬರೀ ಪೊಲೀಸ್ ಇಲಾಖೆ ಮಾತ್ರ ಈ ಒಂದು ಶಾಂತಿ ಸಭೆ ನೀಡಿದೆ. ಪ್ರತಿಯೊಬ್ಬ ನಾಗರಿಕನು ಶಾಂತಿಯಿಂದ ಇರುವಂಥ ಉದ್ದೇಶ ಹೊಂದಿದರೆ ನಾವೆಲ್ಲ ಶಾಂತಿಯುತದಿಂದ ಹಬ್ಬ ಹರಿದಿನಗಳನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.